ನಮಸ್ಕಾರ ರೀ ಬಿಜಾಪುರ ಮಂದಿಗೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಭಾಳ ದಿನ ಆಯ್ತು ಬ್ಲಾಗ್ ಅಪ್ಲೋಡ್ ಮಾಡಿ, ಹಂಗಂತೆ ಬೈಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಮಾಡಿಲ್ಲ. ಇವತ್ತು ನಮ್ಮ ಕೆಲಸ ಸೂಟಿತ್ತು, ಹಾಗಾಗಿ ಅಡುಗೆ ಮಾಡಕ್ಕೆ ಹೊಂಟೇವಿ. ಬರ್ರಿ ಹೋಗುತ್ತಾನ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಕತ್ತಿದ್ರು. ನಾವಂತೂ ಮೊದಲು ಹೋಗೋಣ ಚಹಾ ಮಾಡಿದೆವು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚಹಾ ಕುಡಿಲಿಕ್ಕೆ ಅದನ್ನು ತಲೆನೇ ಓಡಂಗಿಲ್ಲ, ಕೆಲಸನೂ ಆಗಂಗಿಲ್ಲ. ಹಾಗಾಗಿ ಚಹಾ ಮಾಡ್ಕೊಂಡು ಹುಗ್ಗಿಗೆ ಪ್ರಿಪ್ರೇಷನ್ ಮಾಡಿದೆವು. ಹುಗ್ಗಿ ಪ್ರಿಪ್ರೇಷನ್ ಆಗುತ್ತಾನ ಕಾಜು, ಮೊನಕ, ಕಸಕಸಿ ಕೆಲವೊಂದಿಷ್ಟು ಪದಾರ್ಥಗಳನ್ನು ಹಾಕಿ ಹುರಿದುಕೊಂಡೇವೆ. ಆಮೇಲೆ ಸಾಂಬಾರು ರೆಡಿಯಾಗಿತ್ತು. ಸಾಂಬಾರು ಆದ ತಕ್ಷಣ ಹುಗ್ಗಿಗೆ ಎಲ್ಲ ಹಣಿಕೆ ಹಾಕಿ ಒಂದು ಸ್ವಲ್ಪ ಸೀರಾ ಬದ್ನಿಕಾಯಿ ಪಲ್ಯ ರೆಡಿ ಮಾಡೋಕ್ಕೆ ಹೋದೆವು. ಕಣಬಿಡೋಷ್ಟು ಬದ್ನಿಕಾಯಿ ಪಲ್ಯನೂ ರೆಡಿ ಆಯಿತು. ಅದು ಆದ ತಕ್ಷಣ ಹಂಗೆ ಸೈಡಿಗೆ ಉಸುಳಿ ಪಲ್ಯನೂ ರೆಡಿಯಾಗಿತ್ತು. ಸ್ಮೆಲ್ ಅಂತೂ ಘಮ 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 ಅನ್ನಕತ್ತಿತ್ತು. ನಿಮ್ಮ ಬಾಯಾಗ ನೀರು ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ತೋರಿಸ್ತಾ ಇರೋದು ಫೋನಲ್ಲಿ, ಟೇಸ್ಟ್ ಗೊತ್ತಾಗಲ್ಲ.